ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುಗೌಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಮ್ಮಲ್ಲಿ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗ್ ರೆಡಿ ಆಗಿದೆ. ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಹಾಸನಲ್ಲಿ ತುಂಬ ಚೀಪಾಗಿ ನನಗೆಲ್ಲ ಸಿಕ್ಕಿದೆ. ನೋಡಿ ಹೇಳ್ತಾ ಬರ್ತೀನಿ. ಇದು ಅಮ್ಮನ ಕೈ ಕಾಲು ನನಗೆ ಬರೀ 250 ರುಪೀಸ್ಗೆ ಸಿಕ್ಕಿದೆ. ನೋಡಿ ಎಲ್ಲ ಅಲಂಕಾರ ಮಾಡಿ ರೆಡಿಯಾಗಿದೆ. ಅದಾದಮೇಲೆ ಇವೆರಡು ಹೂವಿನ ತೋರಣ ಕಮಲದ ಥರ ಬಂದಿದೆ. ನೋಡಿ ತುಂಬ ದಟ್ಟವಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನು. ಇದು ಬರೀ ನನಗೆ 80 ರುಪೀಸ್ಗೆ 2 ಸಿಕ್ಕಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿಂದು ಹೇಳಂಗೆಲ್ಲ ಆಸಮ್ ಆಗಿದೆ. ಆಮೇಲೆ ಇದು ಮಾಮೂಲಿ ಫ್ರೂಟ್ಸ್ ಇಡ್ತೀವಲ್ಲ, ಟೋಟಲ್ 4 ಒಂದಕ್ಕೆ ನನಗೆ 30 ರುಪೀಸ್ ಹಂಗೆ ಟೋಟಲ್ 4 ಸಿಕ್ಕಿದೆ. 1 2 3 4 4 ಸಿಕ್ಕಿದೆ. ಇದಕ್ಕೆ ಫ್ರೂಟ್ಸು ಮತ್ತು ವೀಳ್ಯದೆಲೆ, ಅಡಿಕೆ, ಅಮ್ಮಂಗೆ ಏನೇನಾದ್ರು ಇಡ್ತೀವಿ ಅದು. ಆಮೇಲೆ ಇದು ಜಡೆ ಬಿಲ್ಲೆ. ಇದು ಮೀಶೋದಿಂದ ತರಿಸ್ಕೊಂಡೆ. ಇದು ನನಗೆ ಎಷ್ಟು 80 ರುಪೀಸ್ಗೆ ಸಿಕ್ಕಿದೆ. ಚೆನ್ನಾಗಿ ಸ್ಟೋನೆಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ಮತ್ತು ಇದು ಗೋಮತಿ ಚಕ್ರ ಮತ್ತು ಅದು ಹೆಸ್ರಿಡೋಕೆ ಬರ್ತಿರೋ ಕಮಲದ ಬೀಜ ಎಲ್ಲ ಸಿಕ್ಕಿದೆ. ಅದು ನನಗೆ 50 ರುಪೀಸ್ ಸಿಕ್ಕಿದೆ. ಆಮೇಲೆ ಇದು ಒಡವೆ ಸೆಟ್ ತೋರಿಸ್ತಾ ಇದ್ದೀನಿ. ಈಗ ಓಲೆ ತೋರಿಸಿದ್ನಲ್ಲ ಅದ್ರ ಸೆಟ್ ತೋರಿಸ್ತೀನಿ. ಇದು ಸರ ನನಗೆ ಬರೀ 50 ರುಪೀಸಿಗೆ ಸಿಕ್ಕಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ಇದು ವರಮಹಾಲಕ್ಷ್ಮಿ ಅಮ್ಮಂಗೆ ಸೀರೆ ತೊಗೊಂಡು ಬಂದೆ. 1400 ರುಪೀಸ್ ಆಯಿತು. ಬ್ಲೂ ಕಲರ್ ಸ್ಯಾರಿ ಮತ್ತು ರೆಡ್ ಪಲ್ಲು ಇದೆ. ಒಳಗಡೆ ಚಿಟ್ಟೆ ಥರ ಡಾಟ್ ನೋಡಿ ಕಾಣಿಸ್ತಾ ಇದೆ ಅನ್ಕೊತೀನಿ. ಚಿಟ್ಟೆ ಥರ ಡಾಟ್ ಇದೆ. ಇದು ಸೆರಗು. ಇದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಾರ್ಡ್ರ್ ಸೀರೆ ಇದು. ಆಮೇಲೆ ಅಮ್ಮನವ್ರ ಮುಖೋಡ. ಇದು ಹೋದ ವರ್ಷದ್ದೇ, ಈ ವರ್ಷದಲ್ಲ. ತೋರಿಸ್ತಾ ಇದ್ದೀನಿ. ಇದು ಅಮ್ಮನವ್ರ ಮುಖೋಡ. ಇದು ನನಗೆ ಇದು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ. 1200 ರುಪೀಸ್ಗೆ ಫುಲ್ಲು ಸ್ಟೋನೆಲ್ಲ ಹಾಕಿ ರೆಡಿ ಮಾಡಿಕೊಟ್ಟಿದ್ದಾರೆ. ನನಗೆ ಟೋಟಲ್ ಇದು 1200 ರುಪೀಸಿಗೆ ವರ್ತ್ ಅನ್ನಿಸ್ತು. ಪರವಾಗಿಲ್ಲ, ತೊಗೊಂಬಂದೆ. ಆಮೇಲೆ ಜುಮ್ಕಿ ತೋರಿಸಿದ್ನಲ್ಲ ಆಗಲೇ, ಅದ್ರದ್ದು ಸೆಟ್ ಇದು ಸರ. ಇದು ನೋಡಿ, ಈ ಸರ ಸೆಟ್ಟು, ಈ ಜುಮ್ಕ. ಇದು ನನಗೆ 220 ರುಪೀಸ್ಗೆ ಮೀಶೋದಿಂದ ತರಿಸ್ಕೊಂಡೆ ನಾನು. ಈಗ ಅಂತ ಹಬ್ಬಕ್ಕೆ ಅಂತಲೂ ತರಿಸ್ಕೊಂಡೆ. ಮತ್ತು ಈ ಜ್ಯುವೆಲರಿ ನನಗೆ 380 ರುಪೀಸ್ಗೆ ಶಾರ್ಟ್ ನೆಕ್ಲೆಸ್ಸು. ಆಮೇಲೆ ಇದು ಸೊಂಟು ಡಾಬು ನೋಡಿ, ಇದು ಸೊಂಟು ಡಾಬ್ ಸಿಕ್ಕಿದೆ. ಸ್ಟೋನೆಲ್ಲ ಹಾಕಿ ವೈಟ್ ಸ್ಟೋನ್ ಹಾಕಿ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ. ಟೋಟಲ್ ಅದಕ್ಕೆ 5 ಸೆಟ್ ಏನೋ ಸಿಕ್ಕಿದೆ. ಇದು ಚೋಕರು ಮತ್ತು ಇದು ಲಾಂಗ್ ಸರ ನೋಡಿ. ಇದು ಚೋಕರಿಗೆ ತೆಗೆದಿರ್ತಾ ಇದ್ದೀನಿ, ಅದು ಚೋಕರು. ಇದು ಲಾಂಗ್ ಸರ. ಇದು ನನಗೆ ಇದು ಎಲ್ಲ ಟೋಟಲ್ 380 ರುಪೀಸ್ಗೆ ಸಿಕ್ಕಿದೆ. ಆಮೇಲೆ ಬೈತಲೆ ಬಟನ್ ಸಿಕ್ಕಿದೆ ನನಗೆ. ಪರವಾಗಿಲ್ಲ, ಅರ್ಥ ಅನ್ನಿಸ್ತು, ಚೆನ್ನಾಗಿದೆ ಸೆಟ್ಟು. ಆಮೇಲೆ ಇದೊಂದು ಚೋಕರನ್ನು ಇಲ್ಲಿ ಮನೆ ಹತ್ರನೇ ತೊಗೊಂಡೆ. ಇಷ್ಟ ಆಯಿತು ಅಂತ ಹೇಳಿ ತೋರಿಸ್ತೀನಿ. ಇದೊಂದು ಚೋಕರ್ ಮನೆ ಹತ್ರನೇ ತೊಗೊಂಡೆ. ಇದು 150 ರುಪೀಸ್ ಸಿಕ್ತು. ಚೆನ್ನಾಗಿದೆ. ಅದಾದಮೇಲೆ ಸ್ಕ್ರೀನ್ ತರಿಸಿದ್ದೆ ನಾನು. ಹಿಂದೆ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ತರಿಸಿದ್ದೆ. ಇದು ಮೀಶೋದಿಂದ ತರಿಸಿದ್ದು. ನನಗಿದು 140 ರುಪೀಸ್ಗೆ ಸಿಕ್ಕಿದೆ. ನೋಡಿ ತುಂಬ ಉದ್ದ ಇದೆ, ದೊಡ್ಡದಿದೆ. ನಾನು ಸ್ವಲ್ಪ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ. ಆಮೇಲೆ ಇದೊಂದು ತರಿಸ್ದೆ. ಇದು ನನಗೆ 90 ರುಪೀಸಿಗೆ ಸಿಕ್ತು ಮೀಶೋದಲ್ಲಿ. ತುಂಬ ಚೆನ್ನಾಗಿದೆ ಪ್ರೈಸು. ಆಮೇಲೆ ಅದಾಗಿ ಮಾರನೇ ದಿನ ನಾಗರ ಪಂಚಮಿ ಇತ್ತು. ಮನೆಯವರೆಲ್ಲ, ನಾನು, ಹಸ್ಬೆಂಡು, ಮಕ್ಕಳು ಎಲ್ಲ ಹೋಗಿ ನಾಗರ ಕಲೆಗೆ ಹಾಲೆರಬೇಕಿತ್ತು. ನಮ್ಮ ವಂಶದ ಪದ್ಧತಿ ಇದು. ಇದು 3 ಇಯರ್ಸಿಂದ ಬಂದಿದೆ. ಬೆಳಗ್ಗೆನೇ ಹೋಗಿ 4 ಗಂಟೆಗೆ ನೋಡಿ, ಇನ್ನೂ ಕತ್ಲಿದೆ, ಇನ್ನೂ ಬೆಳಕಾಗಿಲ್ಲ. ಹಾಲೆರೆದು ಪೂಜೆ ಮಾಡ್ಕೊಂಡು ಬಂದೆ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.